ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಅರೆ ಹುಚ್ಚ, ಅವನನ್ನ ಕೂಡಲೇ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ. ಇಲ್ಲಿ ಯಡಿಯೂರಪ್ಪ ಎಲ್ಲ ಸಮುದಾಯಕ್ಕೂ ಸೇರಿದಂತಹ ಮಾಸ್ ಲೀಡರ್ ಅವರು. ನಾನು ಉತ್ತರ ಕರ್ನಾಟಕದ ಹುಲಿ, ಹಿಂದೂ ಹುಲಿ, ಪಂಚಮಸಾಲಿ ನಾಯಕ ಅಂತ ನಾಟಕ ಆಡೋ ಹುಚ್ಚ ಯತ್ನಾಳ್. ಬೆಂಗಳೂರಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಈ ಥರ ವಾಗ್ದಾಳಿ ಮಾಡಿರೋದು. ಯತ್ನಾಳ್ ಹಿಂದೂ ಹುಲಿನೂ ಅಲ್ಲ, ಏನೂ ಅಲ್ಲ, ಒಬ್ಬ ಅರೆ ಹುಚ್ಚ. ನಾಟಕ ಆಡ್ತಾ ಇದ್ದಾರೆ, ಪಂಚಮಸಾಲಿ ನಾಯಕ ತಾನು ಅಂತ ಹೇಳಿ ನಾಟಕ ಆಡ್ತಾ ಇರ್ತಕ್ಕಂಥ ಒಬ್ಬ ಅರೆ ಹುಚ್ಚ ಅಷ್ಟೇ. ಉತ್ತರ ಕರ್ನಾಟಕದ ಹುಲಿ, ಹಿಂದೂ ಹುಲಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೆಲ್ಲ ಸುಳ್ಳಿದ್ದು, ಇದೆಲ್ಲ ಬರೀ ನಾಟಕ ಅಂಥೇಳಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿರೋದು. BSY ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ಗೋವಾಗೆ ಯಾರಪ್ಪ ಹೋಗಿದ್ದು, ಗೋವಾಗೆ ಯಾರು ಹೋಗಿದ್ದು ಎನ್ನುವ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವರ ಮಾತು ಕೇಳಿ ತಪ್ಪು ಮಾಡಿದ್ದು ನಿಜ. ಹೌದು, ನಾವು ಗೋವಾಗೆ ಹೋಗಿದ್ವಿ, ಕೆಲವರು ಮಾತು ಕೇಳಿದ್ವಿ, ನಾವು ತಪ್ಪು ಮಾಡಿದ್ದೆ ಹೌದು. ನನಗೆ ಆತ್ಮಾವಲೋಕನ ಆಗಿದೆ, ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಒಮ್ಮೆ ಯತ್ನಾಳ್ರೆ. BS ಯಡಿಯೂರಪ್ಪ ಅಂಥೇಳಿ ಇವಾಗ ಕುಣಿತಾ ಇದ್ದಾರಲ್ಲ, ಯಾರು ಯಡಿಯೂರಪ್ಪ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತ ಗೋವಾಗೆ ಹೋಗಿದ್ದಿದ್ದು ಅಂತ ಯತ್ನಾಳ್ ಕೇಳಿದರು. ಹೌದು ಯತ್ನಾಳ್ರೆ, ನಾನು ಸ್ವಲ್ಪ ಜನಗಳ ಮಾತನ್ನು ಕೇಳಿಬಿಟ್ಟು ತಪ್ಪು ಮಾಡಿದ್ದೆ, ಈಗ ನಾನು ಸರಿ ಮಾಡ್ಕೊಂಡಿದ್ದೀನಿ, ಆತ್ಮಾವಲೋಕನ ಆಗಿದೆ ನನಗೆ, ನಿಮ್ಗಾಗಿಲ್ವಲ್ಲ, ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಹೇಳಿ ರೇಣುಕಾಚಾರ್ಯ ಮಾತಾಡಿದ್ದಾರೆ. ಯಾರು ಯಡಿಯೂರಪ್ಪನವ್ರ ಬಗ್ಗೆ ಆಗಿರೋ ಮಾತಾಡ್ತಾರೆ, ಅವರೆಲ್ಲ ಡಮ್ಮಿಗಳು. ಈ ಕಾಮಿಡಿ ಪೀಸ್ ಅಂತಾರೆ, ಒಂಥರ ಕಾಮಿಡಿ ಪೀಸ್ಗಳಾಗ್ಬಿಡ್ತಾರೆ. ಬಿಜಾಪುರದಲ್ಲಿ ನಿನಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು. ಯಡಿಯೂರಪ್ಪನವ್ರ ಬ್ಲ್ಯಾಕ್ ಮೇಲ್ ರಾಜಕಾರಣಿ ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ. ಎಲ್ಲ ಒಂದು ಕಡೆ ಹರೆ ಹುಚ್ಚ, ಪೂರ್ತಿ ಹುಚ್ಚರಾಗಿರ್ಬೇಕು, ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಕೇಳಕ್ಕೆ ಇಚ್ಛೆಪಡ್ತೀನಿ, ಬಹಿರಂಗವಾಗಿ ಸವಾಲಾಗ್ತೀನಿ. ನಿನ್ನ ಮುಖವಾಡಗಳು ಒಂದೊಂದಾಗಿ ಕಳಿಸಿ ಬೀಳ್ತದೆ. ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ಹಿಂದೂ ಅಂತೀಯ, ಟ್ರಂಪ್ ಕಾರ್ಡ್. ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯ, ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ಜಾತ್ಯತೀತವಾಗಿ ಅಂತ ಹೇಳ್ತೀಯ, ಇನ್ನು ಕೆಲವು ಬಾರಿ ವೀರಶೈವ ಲಿಂಗಾಯತ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ. ಅದಕ್ಕೆ ನಾನು ಹೇಳಿದೆ, ನಿನ್ನೇನು ಹೇಳಿದೆ, ಇವತ್ತು ಹೇಳಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ, ಸತ್ಯ ಇದು. ಇನ್ನು ಕರ್ಕೊಂಡೋಗಿ ಹುಚ್ಚರಾಸತ್ರ ಸೇರಿಸ್ಬೇಕಾಗತ್ತೆ ನಿನ್ನನ್ನು. ನಮ್ಮ ಸಮುದಾಯದ ಮುಖಂಡ ಒಬ್ಬ ಕೇಂದ್ರ ಸಚಿವರಾಗಿರ್ತಾರೆ, ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ. ನೀನು ಬಲಿಪಶು ಆಗ್ಬೇಡಪ್ಪ, ನೀನೇ ಅರಕೆ ಕುರಿ ಆಗ್ತೀವಿ. ಕೆಲವರು ನಿನ್ನನ್ನು ಅರಕೆ ಕುರಿ ಮಾಡ್ತಾರೆ, ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ, ರಾಜ್ಯದ ಅಧ್ಯಕ್ಷ ಮಾಡ್ತೀವಿ, ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರಿಗೆ. ನೀನು ಯಾಕೆ ಕಿವಿಯಾಗಿ ಹೂ ಮುಡ್ಕಂತೀವಿ, ನೀನು ಹೂ ಮುಡ್ಸು ಬೇರೆಯವ್ರಿಗೆ, ನೀನು ಟೋಪಿ ಹಾಕಿ ಹಾಕ್ಸಬೇಡಪ್ಪ. ಯಾಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ, ನೀನು ಬಲಿಯಾಗಬೇಡ. ಆವಾಗ ನನ್ನನ್ನು ಎತ್ಕಟ್ಟಿ ಹೇಳಿದ್ದಲ್ಲ, ನನ್ನನ್ನು ಎತ್ಕಟ್ಟಿ ಸಿಟ್ಟು ಬರಂಗೆ ಮಾಡಿ ಕೆಲವರು ಆಟ ಆಡೋಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು ಆತ್ಮಲೋಕನ ಹೇಳ್ತಾರಲ್ಲ, ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿದ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಜೊತೆಗಿರ್ಬೇಕಂತ ಸಂಕಲ್ಪ ಮಾಡಿದೆ. ಇವತ್ತು ನನ್ನ ಜೊತೆಗೆ ನೀನು ನೋಡಿ, ನಾನು ತಪ್ಪು ಮಾಡಿದೆ, ನಾನು ಒಪ್ಕೊಂತೀನಿ, ನಾನು ತಪ್ಪು ಮಾಡಿದೆ. ನೀನು ತಪ್ಪು ಮಾಡಿದೀಯಾ, ಅಪರಾಧ ಮಾಡಿದೀಯಾ, ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು, ಒಟ್ಟಾಗಬೇಕು, ಕೈ ಜೋಡಿಸ್ಬೇಕು. ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ, ಇಡೀ ರಾಜ್ಯ ಮೆಚ್ಚಿದ ನಾಯಕ, ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವದ.